ಹಾಯ್ ನಮಸ್ತೆ, ಶುಭ ಮುಂಜಾನೆ. ರೋಹಿತ್ ಶರ್ಮಾ ವಿಚಾರವಾಗಿ BCCI ಕಡೆಯಿಂದ ಒಂದು ಬಿಗ್ ಅಪ್ಡೇಟ್ ಸಿಕ್ಕಿದೆ, ಆದರೆ ಕಂಡೀಷನ್ಸ್ ಅಪ್ಲೈಡ್. ಆ ಸ್ಟೇಟ್ಮೆಂಟ್ ನೋಡಿ ನನಗೂ ತುಂಬ ಖುಷಿ ಆಯಿತು. ಈ ಥರ ಓಕೆ BCCI ಹೇಳಿದೆ, ಅವ್ರ ಕಡೆಯಿಂದ ಒಬ್ಬ ಮೇನ್ ವ್ಯಕ್ತಿ ಹೇಳಿದ್ದಾರೆ ಅಂತ. ಆದರೆ ಆ ಸ್ಟೇಟ್ಮೆಂಟಲ್ಲೂ ಕೂಡ ಒಂದಷ್ಟು ಹಿಂಟ್ಗಳಿದೆ. ಸೊ ಅದ್ರ ಬಗ್ಗೆ ಮಾತಾಡೋಣ. ಸೊ ಮೊನ್ನೆಯಿಂದ ನೋಡ್ತಾ ಇದ್ದೀರಾ, ದೇವೇಂದ್ರ ಪಾಂಡೆ ಇಂಡಿಯನ್ ಎಕ್ಸ್‌ಪ್ರೆಸ್ ಅವರು ಒಂದು ಆರ್ಟಿಕಲನ್ನು ಪಬ್ಲಿಷ್ ಮಾಡಿದರು. ಅಲ್ಲಿಂದ ಎಲ್ಲ ಕಡೆಯಿಂದ ಹಲ್ಲ ಮಚ್ಚಿಗೆ ಅಂತ ಹೇಳಿದಾರೆ. ಆ ಥರ ಆಯಿತು. ಏನು ಅಂತಂದರೆ, ರೋಹಿತ್ ಶರ್ಮಾ ಅವ್ರದ್ದು ಸಂಡೇ ಅಂದರೆ ನಾಳೆ ಕೊನೆಯ ಮ್ಯಾಚ್ ಆಗುತ್ತೆ ಲಾರ್ಡ್ಸ್ನಲ್ಲಿ ಅಂತ. ನಾನು ಕೂಡ ಇದರ ಬಗ್ಗೆ ವಿಡಿಯೋ ಮಾಡಿದ್ದೆ, ನೀವು ಇದರ ಬಗ್ಗೆ ಕೂಡ ನೋಡಿರ್ತೀರ. ಎಲ್ಲಿವರೆಗೆ ಅಂತಂದರೆ, ಆಕಾಶ್ ಚೋಪ್ರಾ, ರವಿಚಂದ್ರನ್ ಅಶ್ವಿನ್, ಮೊಹಮ್ಮದ್ ಕೈಫ್ ಎಲ್ಲರೂ ಕೂಡ ಮಾತನಾಡಿದ್ದಾರೆ ಆಲ್ಮೋಸ್ಟ್ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಈ ಥರದೊಂದು ನಿರ್ಧಾರ ಯಾಕೆ ಸಡನ್, ರೋಹಿತ್ ಶರ್ಮಾಗಿನ್ನೂ ಅವಕಾಶ ಸಿಗಬೇಕಾಗಿತ್ತು ಅಂತ. ಆದರೆ ನಿನ್ನೆ BCCIನ ಸೆಕ್ರೆಟರಿ ದೇವ್ಜಿತ್ ಸೈಕಿಯಾ PTIಗೆ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಸೊ ಅವ್ರನ್ನ ಕೇಳಲಾಯಿತು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಏನು ಲಾರ್ಡ್ಸ್ನಲ್ಲಿ ರೋಹಿತ್ ಶರ್ಮಾ ಅವರ ಕೊನೆಯ ಒನ್ ಡೇ ಅಂತ ಹೇಳಲಾಗ್ತಿದೆ, ಏನಾದರೂ ಅವರು ವಿದಾಯ ಹೇಳ್ತಿದ್ದಾರಾ ಅಂತ. ಸೊ ಆಗ BCCI ಸೆಕ್ರೆಟರಿ ದೇವಜಿತ್ ಸೈಕಿಯಾ ಅವ್ರು ಹೇಳಿರೋದನ್ನು ಆ್ಯಸ್ ಇಟ್ ಈಸ್ ನಿಮಗೆ ಓದಿ ಹೇಳ್ತೀನಿ. ದೇರ್ ಆರ್ ಲಾಟ್ ಆಫ್ ಸ್ಪೆಕ್ಯುಲೇಷನ್ಸ್ ಗೋಯಿಂಗ್ ಆನ್ ಇನ್ ಮೀಡಿಯಾ ಅಬೌಟ್ ರೋಹಿತ್ ಶರ್ಮಾ ಇನ್ ಫ್ಯೂಚರ್. I want to firmly assert that there has been no such discussions that Rohit will be playing his last match in Lords on Sunday. Rohit is a regular member of the Indian ODI team and he will continue represent the country as long as he is in the scheme of things ಅಂತ ಹೇಳಿದ್ದಾರೆ. In other words, Lords ODI won't be his last match ಅಂತ ಹೇಳಿದ್ದಾರೆ. ಓಕೆ, ಈ ಸ್ಟೇಟ್ಮೆಂಟನ್ನು ಕೇಳಿದ ಕೂಡಲೇ BCCI ಕಡೆಯಿಂದನೇ ಯಾರಾದರೂ ಹೇಳಿದ್ರಲ್ಲ, ಯಾರಾದರೂ ಒಬ್ಬರು ಅಂತ ಒಂದು ಖುಷಿ ಆಯಿತು, ಸಮಾಧಾನ ಆಯಿತು. ಅದರ ಒಂದು ಕನ್ನಡ ಒಂದು ಟ್ರಾನ್ಸ್ಲೇಷನ್ ನಿಮಗೆ ಹೇಳೋದಾದರೆ, ತುಂಬ ಈ ಥರದ್ದು ಸ್ಪೆಕ್ಯುಲೇಷನ್ಸ್ ಆಗ್ತಾ ಇದೆ, ರೂಮರ್ಸ್ ಹರಿದಾಡ್ತಾ ಇದೆ. ಆದರೆ ರೋಹಿತ್ ಶರ್ಮಾ ವಿಚಾರವಾಗಿ ಏನೇನು ಈ ಥರದ್ದೆಲ್ಲ ಹರಿದಾಡ್ತಾ ಇದೆಯೋ ಅಂಥದ್ದು ಯಾವುದೇ ಡಿಸ್ಕಷನ್ಸ್ BCCI ವಲಯದಲ್ಲಿ ಆಗಿಲ್ಲ. ರೋಹಿತ್ ವಿಲ್ ಬಿ ಎ ಆ್ಯಕ್ಟಿವ್ ಮೆಂಬರ್. ಸದ್ಯಕ್ಕೆ ಒನ್ ಡೇ ಫಾರ್ಮ್ಯಾಟಲ್ಲಿ ಅವರು ಆಡ್ತಾರೆ, ಆ್ಯಸ್ ಲಾಂಗ್ ಆ್ಯಸ್ ಹೀಸ್ ಇನ್ ದ ಸ್ಕೀಮ್ ಆಫ್ ಥಿಂಗ್ಸ್ ಅಂತ ಹೇಳಿದ್ದಾರೆ. ಇಲ್ಲೇ ನಾನು ಬರ್ತೀನಿ ವಿಷಯಕ್ಕೆ ಏನು ಅಂತ. ಹಿ ಇಸ್ ಎ ರೆಗ್ಯುಲರ್ ಮೆಂಬರ್ ಆಫ್ ಇಂಡಿಯನ್ ODI ಟೀಮ್ ಆ್ಯಸ್ ಇಫ್ ನಾವು, ಅಂದರೆ ಸದ್ಯಕ್ಕೆ ಈ ಹಂತಕ್ಕೆ ಅವರು ಇದ್ದಾರೆ. ಸೊ ಇನ್ ಅದರ್ ವರ್ಡ್ಸ್, ಲಾರ್ಡ್ಸ್ ODI ಅಂತೂ ಅವ್ರದ್ದು ಲಾಸ್ಟ್ ಮ್ಯಾಚ್ ಆಗಿರೋದಿಲ್ಲ ಅಂತ ಹೇಳಿದ್ದಾರೆ. ಸೊ ಇದನ್ನು ನೋಡಿದಾಗ ಈಗ ಎಲ್ಲ ಕಡೆ ಅನಿಸುತ್ತೆ, ಏನು ಬ್ರೋ ನೀವು ರಿಟೈರ್ ಕೊಡ್ತಾರೆ ಅಂತ ಹೇಳಿಲ್ವಾ, ಸುಳ್ಳು ಇದು ಅಂತ. ಹೌದು, ರೋಹಿತ್ ಶರ್ಮಾ ರಿಟೈರ್ ಕೊಡಬಾರ್ದು ಅಂತ ಬಯಸುವಂಥ ಟಾಪ್ ಫ್ಯಾನ್ಸ್ಗಳಲ್ಲಿ ನಾನು ಕೂಡ ಒಬ್ಬ. ನಾನು ಸ್ಟಾರ್ಟಿಂಗಲ್ಲೇ ಹೇಳಿದ್ದೀನಿ, ಈ ಸುದ್ದಿ ಸುಳ್ಳಾಗಲಿ, ಹೇಗಾದರೂ ರೋಹಿತ್ ಶರ್ಮಾ ಆಡಬೇಕು ಅನ್ನೋ ಒಂದು ಕನಸು. ವಿರಾಟ್, ರೋಹಿತ್ ಇಬ್ಬರನ್ನೂ ಕೂಡ 2027 ನೋಡಬೇಕು ವರ್ಲ್ಡ್ ಕಪ್ಪಲ್ಲಿ ಅಂತ. ಬಟ್ ನಾವು BCCI ಇದೆಲ್ಲ ನೋಡಿದ್ದೀವಿ, ತುಂಬ ನಾವು ಬೇರೆ ಬೇರೆ ಪ್ಲೇಯರ್ಗಳಿಗೆ ಏನೇನು ಮಾಡಿದ್ದಾರೆ ಇವರು ನೋಡಿದ್ದೀವಿ. ಸೊ ಎಲ್ಲೂ ಅವರು ಅವರ ಸ್ಟೇಟ್ಮೆಂಟಲ್ಲಿ 2027 ವರ್ಲ್ಡ್ ಕಪ್ಗೆ ರೋಹಿತ್ ಶರ್ಮಾ ಆಡ್ತಾರೆ, ಹೀ ಈಸ್ ಇನ್ ದ ಸ್ಕೀಮ್ ಆಫ್ ಥಿಂಗ್ಸ್ ಅಂತ ಹೇಳಿಲ್ಲ. ನಾವಿದನ್ನು ಗಮನಿಸಬೇಕು. ಏನೋ ಒಂದು ನಡೆದಿದೆ ಅಲ್ಲಿ BCCI ಹಾಗೆ ರೋಹಿತ್ ಶರ್ಮಾ ನಡುವೆ, ಬೆಂಕಿ ಇಲ್ಲದೆ ಹೊಗೆ ಆಡಲ್ಲ ಅಂತ ಹೇಳ್ತಾರಲ್ಲ, ಆ ಥರದ್ದು ಏನೋ ಒಂದು ಆಗಿದೆ. ಸುಮ್ಮನೆ ನಾವು ಹಿಂದೆ ಬೇರೆ ಬೇರೆ ಪ್ಲೇಯರ್ಸ್ಗಳು, ಇನ್ಕ್ಲೂಡಿಂಗ್ ರಾಹುಲ್ ದ್ರಾವಿಡ್ ಅಂತ ಪ್ಲೇಯರ್ಸ್ ಇರ್ಬೋದು, ವೀರೇಂದ್ರ ಸೆಹ್ವಾಗ್ ಅಂತ ಪ್ಲೇಯರ್ಸ್ ಇರ್ಬೋದು, ಭಾಳಷ್ಟು ಜನ ಡಿಸರ್ವಿಂಗ್ ಪ್ಲೇಯರ್ಸ್ಗಳು ಇನ್ನೂ ಆಡಬೇಕು ಅಂತಂದಾಗ ಅವರೇ ಬಿಟ್ಟು ಹೋಗಿದ್ದಿದೆ. ಸೊ ಇಂಥ ಹಲವಾರು ಎಕ್ಸಾಂಪಲ್ಗಳಿದೆ. ವಿರಾಟ್ ಕೊಹ್ಲಿ ಫ್ರೆಶ್ ಎಕ್ಸಾಂಪಲ್ ಇದೆ. ಟೆಸ್ಟ್ ಕ್ರಿಕೆಟ್ ಇನ್ನೂ ತುಂಬ ಇತ್ತು ವಿರಾಟ್ ಕೊಹ್ಲಿ ಹತ್ರ. ಯಾಕೆ ಇನ್ನೂ ಹಲವಾರು ರನ್ ಬರಬೇಕಾಗಿತ್ತು, ಫಿಟ್ ಇದ್ದರು. ಟೆಸ್ಟಲ್ಲಿ ಏನು ಅವ್ರಿಗೆ ರೆಕಾರ್ಡ್ ಕೂಡ ಕೆಟ್ಟದಾಗಿರಲಿಲ್ಲ. ಟೆಸ್ಟಲ್ಲಿ ಒನ್ ಆಫ್ ದ ಬೆಸ್ಟ್ ಕ್ಯಾಪ್ಟನ್. ಅವ್ರನ್ನ ಕ್ಯಾಪ್ಟನಿಂದ ಅವ್ರು ಹೊರಗಡೆ ಬಂದು ಅದಾದಮೇಲೆ ಪ್ಲೇಯರ್ ಆಗಿ ಕೂಡ ರಿಟೈರ್ ಮಾಡೋ ಹಾಗೆ ಮಾಡಿರೋದೆಲ್ಲ ನಾವು ನೋಡಿದ್ದೀವಿ. ಸೊ ಇಲ್ಲಿ ನಾವು ಒಂದು ಗಮನಿಸಬೇಕು ಏನು ಅಂತಂದರೆ, ಸೈಕಿ ಅವರ ಸ್ಟೇಟ್ಮೆಂಟಲ್ಲಿ ಅವರು ಎಲ್ಲೂ ಕೂಡ ಅವರು ಒನ್ ಡೇ ವರ್ಲ್ಡ್ ಕಪ್, ಅವರೆಲ್ಲೂ ಕೂಡ ಒನ್ ಡೇ ವರ್ಲ್ಡ್ ಕಪ್ ಆಡ್ತಾರೆ ರೋಹಿತ್ ಶರ್ಮಾ, ಆ ಸ್ಕೀಮ್ ಆಫ್ ಥಿಂಗ್ಸಲ್ಲಿ ಇದ್ದಾರೆ ಅಂತ ಹೇಳಿಲ್ಲ. ಇದನ್ನು ನಾವು ಗಮನಿಸಬೇಕು. ಅಂದರೆ ಸ್ಟಿಲ್ಲಲ್ಲೇನೋ ನಡೀತಾ ಇದೆ. ಅಗರ್ಕರ್, ಗೌತಮ್ ಗಂಭೀರ್, ಹಾಗೆ ಈ ಫುಲ್ ಆಯ್ಕೆ ಸಮಿತಿ ಮಿಥುನ್ ಮನ್ಹಾಸ್. ಹಾಗಾಗಿ ಸದ್ಯಕ್ಕೆ ಲಾರ್ಡ್ಸಲ್ಲಂತೂ ಅವರು ಇದು ಮಾಡಲ್ಲ, ಅದೊಂದು ಕ್ಲಿಯರ್ ಆಯಿತು. ಅದೊಂದು ಮಾತ್ರ ನೀವು ಗ್ಯಾರಂಟಿ ಇಟ್ಕೊಳ್ಳಿ, ನಾನು ಬರೆದು ಕೊಡ್ತೀನಿ ನಿಮಗೆ. 2027 ವರ್ಲ್ಡ್ ಕಪ್ ಆಡಿದರೆ ಅದಕ್ಕಿಂತ ಖುಷಿ ವಿಚಾರ ಇನ್ನಿಲ್ಲ. ಬಟ್ ಇಲ್ಲಿ ಏನೋ ಒಂದು ಕಂಡೀಷನ್ಸ್ ಅಪ್ಲೈ ಇದೆ, ಸದ್ಯಕ್ಕಂತೂ ಇಲ್ಲ. ಚೆನ್ನೈಯಲ್ಲೇ ಆಲ್ರೆಡಿ ಡಿಸ್ಕಷನ್ ಆಗಿರೋ ಬಗ್ಗೆ ಕೂಡ ನಿಮಗೆ ನಾನು ಹೇಳಿದ್ದೆ. ಬಟ್ ಇಲ್ಲಿ ರೋಹಿತ್ ಶರ್ಮಾ ಅವರು ಕಂಟಿನ್ಯೂ ಆಡ್ತಾರೆ. ಲಾರ್ಡ್ಸಲ್ಲಿ ಕೊನೆ ಮ್ಯಾಚ್ ಬಹುತೇಕ ಆಗಲ್ಲ, BCCI ಸೆಕ್ರೆಟರಿನೇ ಹೇಳಿರೋದ್ರಿಂದ. ಬಟ್ ದಟ್ ಡಸಂಟ್ ಮೀನ್ ಅವರು ಒನ್ ಡೇ ಆಡ್ತಾರೆ ಅಥವಾ ವರ್ಲ್ಡ್ ಕಪ್ ಆಡ್ತಾರೆ ಅಂತ. ಒನ್ ಡೇ ಇನ್ನೂ ಕೂಡ ಕಂಪ್ಲೀಟ್ಲಿ 1.5 ವರ್ಷ ಆಡ್ತಾರೆ ಅನ್ನೋದು ನನಗೆ ಯಾಕೇನೋ ಪ್ರಶ್ನೆ ಇದೆ. ಬಟ್ ರೋಹಿತ್ ಶರ್ಮಾ ಏನು ಮಾಡಬೇಕೀಗ? ರೋಹಿತ್ ಶರ್ಮಾ ಪರ್ಫಾರ್ಮ್ ಮಾಡಬೇಕು. ರೋಹಿತ್ ಶರ್ಮಾ ಎಂಥ ಒಂದು ಸಿಚುವೇಶನಿಗೆ ತರಬೇಕು ಅಂತಂದರೆ ಇವ್ರನ್ನ, ಅಟ್ಲೀಸ್ಟ್ ಇದರೊಂದು 3 ಮ್ಯಾಚ್ ಸೀರೀಸಲ್ಲಿ 1ರಿಂದ 2 ಇನ್ನಿಂಗ್ಸ್ ಆದರೂ ದಿ ಬೆಸ್ಟ್ ಬರಬೇಕು. ಒಂದು ಸೆಂಚುರಿನೋ ಅಥವಾ ಒಂದು 2 ಇನ್ನಿಂಗ್ಸ್, ಒಂದು 70-80 ಇನ್ನಿಂಗ್ಸು. ರೋಹಿತ್ ಶರ್ಮಾ ಅವ್ರನ್ನ ತೆಗೆದುಹಾಕೋಕೆ ನಿಮಗೆ ಆಪ್ಷನ್ನೇ ಇರಬಾರ್ದು. ಸೊ ಆ ಥರದ್ದೊಂದು ಸಿಚುವೇಷನನ್ನು ಅಥವಾ ಒಂದು ಡಿಮ್ಯಾಂಡನ್ನು ರೋಹಿತ್ ಶರ್ಮಾ ಕ್ರಿಯೇಟ್ ಮಾಡಿದ್ರೆ
ಆಗ ಇವ್ರು ಯಾವ ಸ್ಟೇಟ್ಮೆಂಟ್ಗಳು ಕೂಡ ಲೆಕ್ಕಕ್ಕೆ ಬರಲ್ಲ, ಇವರು ತೆಗಿಯೋಕ್ಕೆ ಆಗಲ್ಲ. ಇವ್ರಿಗೇನಂತಂದರೆ ಒಂದು ಮ್ಯಾಚ್ 2 ಮ್ಯಾಚ್ ಮ್ಯಾಕ್ಸಿಮಮ್ 3 ಮ್ಯಾಚ್, ಈಗ ಲಾರ್ಡ್ಸಲ್ಲಿ ಆಗುವಂಥ ಒನ್ ಡೇ ಏನಿದೆ ಅದನ್ನೇನಾದರೂ ರೋಹಿತ್ ಶರ್ಮಾ ಫೇಲ್ ಆದರೆ ಆಗ ಖಂಡಿತ ಇವ್ರಿಗೊಂದು ಆಪ್ಷನ್ ಓಪನ್ ಆಗುತ್ತೆ. ಯಾರು ಪ್ರೆಷರ್ ಹಾಕ್ತಾ ಇದ್ದಾರಲ್ಲ ಇವ್ರ ಮೇಲೆ, BCCI ಮೇಲೆ ಆಯ್ಕೆ ಸಮಿತಿಯವರು ಏನು ಪ್ರೆಷರ್ ಹಾಕ್ತಿದ್ದಾರೆ, ರೋಹಿತ್ ಶರ್ಮಾ ನಮ್ಮ ಸ್ಕೀಮ್ ಆಫ್ ಥಿಂಗ್ಸಲ್ಲಿ ಇಲ್ಲ ಅಂತ. ಸೊ ಅವರಿಗೆ ಒಳ್ಳೇದಾಗುತ್ತೆ. ನೋಡಿ, ನಿಮ್ಗೆ ಹೇಳ್ತಾ ಇದ್ದೀವಿ ನಾವು, ರೋಹಿತ್ ಶರ್ಮಾ ಫಿಟ್ ಆಗಲ್ಲ, ಜೈಸ್ವಾಲ್ ಬರಬೇಕು, ಋತುರಾಜ್ ಗಾಯಕ್ವಾಡ್ ಬರಬೇಕು ಅಂತ ಹೇಳ್ತಿರೋರಿಗೆ ಇದು ಪುಷ್ಟಿ ಕೊಡುತ್ತೆ. ರೋಹಿತ್ ಶರ್ಮಾ ಈ ವರ್ಷದಲ್ಲಿ ಒನ್ ಡೇ ನೋಡಿದ್ರೆ 26 ರನ್ ಗಳಿಸಿದ್ದಾರೆ, 24 ಇನ್ನೊಂದು ಮ್ಯಾಚಲ್ಲಿ, ಮತ್ತೊಂದು ಮ್ಯಾಚಲ್ಲಿ 11, ಇನ್ನೊಂದು ಮ್ಯಾಚಲ್ಲಿ 16 ರನ್, 48, 79 ರನ್ ಗಳಿಸಿದ್ದಾರೆ. ಒನ್ಲಿ ಮ್ಯಾಚ್ ಅದು ಅಫ್ಘಾನಿಸ್ತಾನ್ ವಿರುದ್ಧ. ಸೊ ಅಫ್ಘಾನಿಸ್ತಾನ್ ನಾಟ್ ಎ ಗ್ರೇಟ್ ಅಪೋನೆಂಟ್. ನಿಮ್ಗೆ ಅಲ್ಲೂ ಕೂಡ ಒಂದು ಕಾರಣ ಕೊಡ್ತಾರೆ ಇವರು, ಏನು ಅಂತಂದರೆ ಅಫ್ಘಾನಿಸ್ತಾನ್ಗೆ ಸಾಮನೆ ಮಾರಾ ಹೇ ಅವರು 79, ಅಫ್ಘಾನಿಸ್ತಾನ್ ಕ್ಯಾ ಟೀಮ್ ಹೇ ಅನ್ನೋ ಥರ ಆಗ್ಬಿಡುತ್ತೆ. ಅವ್ರು ಒಳ್ಳೆ ಟೀಮೇನು, ಒಳ್ಳೆ ಪ್ಲೇಯರ್ಸ್ ಇದ್ದಾರೆ, ಬಟ್ ಈ ಸಲ ಪರ್ಫಾರ್ಮೆನ್ಸ್ ನೋಡಿದ್ದಾರೆ ಅವ್ರು. ಒನ್ ಡೇ ಎಲ್ಲ ಓಕೆ, T20 ಚೆನ್ನಾಗಿದ್ದಾರೆ ಅವರು. 11, 26. ಸೊ ಈ ಒಂದು ಟೂರ್ನಮೆಂಟ್ ಈಗೇನಾಗ್ತಿದೆ ಅದರಲ್ಲಿ. ಸೊ ಇದನ್ನೆಲ್ಲ ಸ್ಟ್ಯಾಟ್ಸನ್ನು ಮುಂದಿಟ್ಟು ನಮಗೆ ವರ್ಲ್ಡ್ ಕಪ್ ಗೆಲ್ಲಬೇಕು ಅಂತಂದರೆ ಇನ್ನೂ ಫೈನ್ ಇರುವಂಥ ಪ್ಲೇಯರ್ಸ್ ಬೇಕು, ಯಂಗ್ಸ್ಟರ್ಸ್ ಬೇಕು ಅಂತ ಹೇಳ್ತಾರೆ. ಸೊ ರೋಹಿತ್ ಶರ್ಮಾ ಮಾಡಬೇಕಾಗಿರೋದು ಒಂದೇ, ದಿ ಬೆಸ್ಟ್ ಫಾರ್ಮಲ್ಲಿದ್ದರೆ ಖಂಡಿತ ಅವ್ರನ್ನ ಕಿತ್ತಾಕೋಗೆ ಸಾಧ್ಯ ಇಲ್ಲ. ಸೊ ಇದು ಸದ್ಯಕ್ಕೆ ಅಪ್ಡೇಟ್ ಬಂದಿರೋದು. ಒಂದು ಖುಷಿ ವಿಚಾರ, ರೋಹಿತ್ ಶರ್ಮಾ ಇವತ್ತು ಅಂದರೆ ನಾಳೆ ಲಾರ್ಡ್ಸ್ನಲ್ಲಿ ಕೊನೆ ಮ್ಯಾಚ್ ಆಗಿರೋದಿಲ್ಲ ಅನ್ನೋದೊಂದು ಸಮಾಧಾನದ ವಿಚಾರ. ಬಿಟ್ಟರೆ ಇದೇ ಪರ್ಮನೆಂಟ್, ಇದನ್ನು ಅವರು ಹಿಡ್ಕೊಂಡು ವರ್ಲ್ಡ್ ಕಪ್ ಆಡ್ತಾರೆ ಅನ್ನೋದು ನನಗೇನೋ ಪರ್ಸ್ನಲಿ ನನಗೆ ಇದು ಅನಿಸ್ತಾ ಇದೆ. ಮೇ ಬಿ ಮುಂದೊಂದು ದಿನ ಅವರು ಆಡಿದರೆ ಅಥವಾ ಆಡುವಂಥ ನಿರ್ಧಾರ ಬಂದರೆ, ವರ್ಲ್ಡ್ ಕಪ್ನ ಪ್ರಾಬಬಲ್ ಟೀಮಲ್ಲಿ ಅಥವಾ ಫೈನಲ್ ಟೀಮಲ್ಲಿ ಬಂದರೆ, ಐ ವಿಲ್ ಬಿ ಮೋಸ್ಟ್ ಹ್ಯಾಪಿ ಪರ್ಸನ್. ಬಟ್ ನನಗೆ ಇನ್ನೂ ಡೌಟ್ ಇದೆ ಮೈಂಡಲ್ಲಿ. ಸೊ ನಿಮ್ಗೇನು ಅನಿಸುತ್ತೆ, ನೀವು ಕೂಡ ಕಮೆಂಟ್ ಮಾಡಿ ಹೇಳಿ. ಈ ಥರದ್ದೆಲ್ಲ ಸ್ಟೇಟ್ಮೆಂಟ್ ಬಂದಾಗ ನಮಗೆ ಖುಷಿ ಆಗುತ್ತೆ. ಬಟ್ ನನಗೆ ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಇರಬೇಕಾ ಅಂತ ನಾನು ಪರ್ಸ್ನಲಿ ಕೇಳಿದೆ. ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಇರಬೇಕು. ಈ ಥರದೊಂದು ಸ್ಪೆಕ್ಯುಲೇಷನ್ ದೇವೇಂದ್ರ ಪಾಂಡೆ ಕಡೆಯಿಂದ ಬಂದಿರೋದು ಇದಂತೂ ಸುಮ್ಮನೆ ಆಗಿರಲ್ಲ. ಯಾಕಂದರೆ ದೇವೇಂದ್ರ ಪಾಂಡೆ 10 ಈ ಥರದೊಂದು ವಿಚಾರಗಳನ್ನು ಹೇಳಿದರಲ್ಲಿ 8ರಿಂದ 9 ನಿಜ ಆಗಿದೆ. ಹಿಂದೆ ಎಲ್ಲ ನಾವು ನೋಡಿದಾಗ ಬೇರೆ ಬೇರೆ ರಿಟೈರ್ಮೆಂಟ್ ಇರ್ಬೋದು ಅಥವಾ ಸಣ್ಣ ಪುಟ್ಟ ಒಂದಷ್ಟು ಡೆವಲಪ್ಮೆಂಟ್ಗಳ ವಿಚಾರವಾಗಿ ರಿಪೋರ್ಟ್ ಮಾಡಿದಾಗ ಅದು ನಿಜ ಆಗಿದೆ. ಸೊ ಹಾಗಾಗಿ ಸಮಥಿಂಗ್ ಇಸ್ ಹ್ಯಾಪನಿಂಗ್ ಇನ್ಸೈಡ್. ಬಟ್ ನಾನು ಹೇಳೋದು BCCI ಇವರಿಗೆಲ್ಲ ಒಂದು ಪ್ಲೇಯರ್ಗೆ ಒಂದು ಅನ್ವಾಂಟೆಡ್ ಫೀಲನ್ನು ತರಿಸ್ಬೇಡಿ. ಸೊ ಆಲ್ರೆಡಿ ರೋಹಿತ್ ಶರ್ಮಾಗೆ, ವಿರಾಟ್ ಕೊಹ್ಲಿಗೆ ಟೆಸ್ಟಲ್ಲಿ ನೀವು ಅದನ್ನು ಮಾಡಿದ್ದೀರಾ. T20 ಅವರೇ ರೆಸ್ಪೆಕ್ಟ್ಫುಲ್ ಆಗಿ ಆ ವರ್ಲ್ಡ್ ಕಪ್ ಗೆಲ್ಲಬೇಕಾದ್ರೆ ಬಿಟ್ಟರು. ಇಲ್ಲ ಅಂತಂದರೆ T20ಲೂ ಕೂಡ ಇಳಿಸಿರೋರು ಇವ್ರನ್ನ. ಸೊ ಆ ಥರದ್ದು ಆಗ್ತಾಯಿತ್ತು. ಯಾವಾಗ ನಿಮಗೆ ನಿಮ್ಮ ಮನೇಲೆ, ನೀವು ಮನೇಲಿ ಇರಬಾರ್ದು ಅಂತ ಏನಾದರೂ ಫೀಲ್ ಬಂದಾಗ ನಿಮಗೆ ಮನೇಲಿರೋಕ್ಕೆ ಮನಸ್ಸಾಗಲ್ಲ. ಸೊ ಆ ಥರದ್ದೊಂದು ಇರುತ್ತೆ. ಸೊ ರೋಹಿತ್ ಶರ್ಮಾಗೂ ಕೂಡ, ವಿರಾಟ್ ಕೊಹ್ಲಿ ಅಂತ ಪ್ಲೇಯರ್ಸ್ಗೂ ಕೂಡ ಇದನ್ನು ಫೀಲ್ ಮಾಡಿಸ್ದೆ. ಅವ್ರಿಗೂ ಗೊತ್ತಿದೆ ಯಾವಾಗ ನನ್ನ ಕೈಲಿ ಆಗಲ್ಲ, ಇದು ನನ್ನ ಗೇಮ್, ಇನ್ನು ನನಗೆ ರನ್ ತೆಗಿಯೋಕ್ಕಾಗ್ತಿಲ್ಲ ಅಂತಂದಾಗ ಅವರಿಗೆ ರಿಸೈನ್ ಮಾಡುವಂಥ ಒಂದು ಅಟ್ಲೀಸ್ಟ್ ಆ ಲಿಬರ್ಟಿ ಕೊಡಬೇಕು. ಇಷ್ಟು 15-16 ವರ್ಷಗಳ ಕಾಲ, ಒಂದು 2 ದಶಕ ಕ್ರಿಕೆಟ್ನ ದಿಕ್ಕನ್ನು ಬದಲಾಯಿಸಿದಂಥವ್ರು, ಇಂಡಿಯಾದ ಹೆಸರನ್ನು ಭೂಪಟದಲ್ಲಿ ಒತ್ತದಂಥ ಪ್ಲೇಯರ್ಸ್ಗಳಿಗೆ ಒಂದು ಅವಕಾಶ ಕೊಡಿ. ಇಷ್ಟು ವರ್ಷ ಆಡಿದವರಿಗೆ 1 ವರ್ಷ ಅವಕಾಶ ಕೊಡೋಕ್ಕಾಗಲ್ವ? ನೀವೇನಂತೀರ? ಕಮೆಂಟ್ ಮಾಡಿ. ನಮಸ್ಕಾರ.